ರಾತ್ರಿ 2:26 ಇನ್ಸ್ಪೆಕ್ಟರ್ ರಾಘವನ್ ಒಂದು ಬಸ್ ಒಳಗೆ ಸಿಕ್ಕಿಬಿದ್ದಿದ್ದಾನೆ. ಹೊರಗೆ ಪೊಲೀಸರು ಗಾಜು ಒಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆ ಗಾಜು ಅವರ ಎಲ್ಲ ಪ್ರಯತ್ನಗಳನ್ನು ನಿರಾಕರಿಸುತ್ತಿದೆ. ಬಸ್ ಒಳಗೆ ಭಯಾನಕ ಮೌನ. ಕೇವಲ ಒಂದು ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳುತ್ತಿದೆ. ರಾಘವನ್ ತನ್ನ ರಿವಾಲ್ವರ್ ಹಿಡಿದುಕೊಂಡು ಸೀಟ್ ನಂಬರ್ 27 ಕಡೆ ನೋಡುತ್ತಾನೆ. ಆ ಸೀಟ್ ಸ್ವಲ್ಪ ಒತ್ತಿದಂತೆ ಕಾಣಿಸುತ್ತಿದೆ. ಯಾರೋ ಇದ್ದೇ ಇದ್ದಂತೆ. ಇದ್ದಕ್ಕಿದ್ದಂತೆ ಬಸ್ ಒಳಗೆ ಭಯಾನಕ ಬದಲಾವಣೆ ಆರಂಭವಾಗುತ್ತದೆ. ಹೊಸ ಸೀಟುಗಳು ಹಳೆಯದಾಗಿ ಬದಲಾಗುತ್ತವೆ. ರಕ್ತದ ಕಲೆಗಳು ಕಾಣಿಸುತ್ತವೆ. ಮೇಲ್ಛಾವಣಿಯಿಂದ ಕಪ್ಪು ದ್ರವ ಹಣಿಯುತ್ತಿದೆ. 30 ವರ್ಷಗಳ ಹಿಂದೆ ಕಣ್ಮರೆಯಾದ ಪ್ರಯಾಣಿಕರು ಎಲ್ಲಾ ಸೀಟುಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರೆಲ್ಲರೂ ಒಂದೇ ಸ್ವರದಲ್ಲಿ ಕೇಳುತ್ತಾರೆ, ಟಿಕೆಟ್ ಎಲ್ಲಿ ರಾಘವನ್? ಅವರ ಕಣ್ಣುಗಳು ಖಾಲಿ, ಮುಖಗಳು ಮಸುಗಾಗಿವೆ. ಇದ್ದಕ್ಕಿದ್ದಂತೆ ಬೆಳಕಿನ ಮಿಂಚಿನಲ್ಲಿ ಅಲಿ ಎಂಬ ವ್ಯಕ್ತಿ ಕಾಣಿಸಿಕೊಳ್ಳುತ್ತಾನೆ. ಅವನ ಕಣ್ಣುಗಳು ಹೊಳೆಯುತ್ತಿವೆ. ಅವನು ಕೈ ಬೀಸಿದಾಗ ಗಾಳಿಯಲ್ಲಿ ಗುಡುಗಿನ ಶಬ್ದ ಕೇಳುತ್ತದೆ. ಸೀಟ್ ನಂಬರ್ 27ರಲ್ಲಿ ಅವಿನಾಶ್ ಕಾಣಿಸಿಕೊಳ್ಳುತ್ತಾನೆ. ಅವನ ಮುಖ ಅರ್ಧ ರೇಣುಕಾಳ ಮುಖದೊಂದಿಗೆ ಬೆರೆತಿದೆ. ಭಯಾನಕ ದೃಶ್ಯ. ಅವಿನಾಶ್ ರಾಘವನ್ ಡೈರಿಯನ್ನು ಕಿತ್ತುಕೊಳ್ಳುತ್ತಾನೆ. ಆ ಡೈರಿಯ ಕೊನೆಯ ಪುಟದಲ್ಲಿ ರಾಘವನ ಹೆಸರು ಈಗಾಗಲೇ ಬರೆದಿದೆ. ಅವಿನಾಶನ ಧ್ವನಿ ಬಸ್ ಇಂಜಿನ್ ಶಬ್ದದಂತೆ ಕೇಳುತ್ತದೆ. ನೀನು ನಮ್ಮನ್ನು ಹುಡುಕಿಕೊಂಡು ಬಂದೆ ಅಲ್ವೇ ರಾಘವನ್? ಈ ಬಸ್ ಎಲ್ಲಿಗೂ ಹೋಗುವುದಿಲ್ಲ, ಇದು ಕೇವಲ ಕಾಯುತ್ತದೆ. ರಾಘವನ್ ಸಿದ್ಧಾರ್ಥನ ಸಲಹೆ ನೆನಪಿಸಿಕೊಳ್ಳುತ್ತಾನೆ. ಕಣ್ಣು ಮುಚ್ಚು, ಓಡಬೇಡ. ಅವನು ಬಿಗಿಯಾಗಿ ಕಣ್ಮುಚ್ಚುತ್ತಾನೆ. ಸುತ್ತಲೂ ಕಿರುಚಾಟ, ಗಾಜು ಒಡೆಯುವ ಶಬ್ದ, ರೇಣುಕಾಳ ನಗು ಕೇಳುತ್ತಿದೆ. ಯಾರೋ ಪಿಸುಗುಟ್ಟುತ್ತಾರೆ, ಕಣ್ಣು ತೆರೆ ರಾಘವನ್, ನಿನ್ನ ಮಗಳು ಹೊರಗೆ ಕಾಯುತ್ತಿದ್ದಾಳೆ. ಆದರೆ ರಾಘವನ್ ಅದು ಸುಳ್ಳು ಎಂದು ತಿಳಿದಿದ್ದಾನೆ. ಅವನು ಪ್ರಾರ್ಥನೆ ಮಾಡುತ್ತಾನೆ, ಉಸಿರು ಹಿಡಿದುಕೊಳ್ಳುತ್ತಾನೆ, ಕಣ್ಣು ತೆರೆಯುವುದಿಲ್ಲ. ಬೆಳಗ್ಗೆ 6:05 ಸೂರ್ಯನ ಬೆಳಕು ಬಸ್ ಒಳಗೆ ಬೀಳುತ್ತದೆ. ಪೊಲೀಸರು ಅಂತಿಮವಾಗಿ ಬಾಗಿಲು ತೆರೆಯುತ್ತಾರೆ. ಬಸ್ ಖಾಲಿ. ಆದರೆ ಡ್ರೈವರ್ ಸೀಟ್ ಕೆಳಗೆ ರಾಘವನ್ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದಾನೆ. ಅವನು ಜೀವಂತವಾಗಿದ್ದಾನೆ. ಎಚ್ಚರವಾದಾಗ ರಾಘವನ್ ಭಯಾನಕ ಸತ್ಯವನ್ನು ಎದುರಿಸುತ್ತಾನೆ. ಅವನ ರಿವಾಲ್ವರ್ ಮತ್ತು ಡೈರಿ ಕಣ್ಮರೆಯಾಗಿವೆ. ಅವನ ಶರ್ಟ್ ಪಾಕೆಟ್ನಲ್ಲಿ ಒಂದು ಚಿಕ್ಕ ಚೀಟಿ ಇದೆ. ಈ ಸಲ ತಪ್ಪಿಸಿಕೊಂಡೆ, ಆದರೆ ನಿನ್ನ ನೆರಳು ನಮ್ಮ ಬಳಿ ಇದೆ. ರಾಘವನ್ ಗಾಜಿನಲ್ಲಿ ತನ್ನ ಪ್ರತಿಬಿಂಬ ನೋಡುತ್ತಾನೆ. ಅವನ ನೆರಳು ಇಲ್ಲ, ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ಬಸ್ KA 27 F 2027 ಇಂದಿಗೂ ಶಿವಮೊಗ್ಗ ರೂಟ್ನಲ್ಲಿ ಓಡುತ್ತಿದೆ ಎಂಬ ಕಥೆ ಇದೆ. ಎಲ್ಲ ಸೀಟುಗಳು ಆನ್ಲೈನ್ನಲ್ಲಿ ಬುಕ್ ಆಗಿದ್ದರೆ ಕೇವಲ ಸೀಟ್ 27 ಮಾತ್ರ ಖಾಲಿ ಇದ್ದರೆ ನೀವು ಅದನ್ನು ಬುಕ್ ಮಾಡುತ್ತೀರಾ? ಅಥವಾ ಅದು ಬೇರೆಯವರಿಗಾಗಿ ಕಾಯುತ್ತಿದೆ ಎಂದು ತಿಳಿದು ಬಿಟ್ಟು ಬಿಡುತ್ತೀರಾ?